ನೊಬೆಲ್ ಆಫ್ ಈಸ್ಟ್ ಎಂದೇ ಪ್ರಖ್ಯಾತವಾದ ಪ್ರತಿಷ್ಠಿತ ದ ಶಾ ಪ್ರೈಸ್ ಗೌರವಕ್ಕೆ ಭಾರತೀಯ ಮೂಲದ ಅಮೆರಿಕ ವಿಜ್ಞಾನಿ ಶ್ರೀ ಶ್ರೀನಿವಾಸ್ ಆರ್ ಕುಲಕರ್ಣಿ ಅವರು ಪಾತ್ರರಾಗಿದ್ದಾರೆ. ಇವರು ಇನ್ಫೋಸಿಸ್ ಪ್ರತಿಷ್ಠಾನದ ಅಧ್ಯಕ್ಷೆ ಸುಧಾಮೂರ್ತಿ ಅವರ ಸಹೋದರ. ಪ್ರತಿಷ್ಠಿತ ಕ್ಯಾಲಿಫೋರ್ನಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕ್ಯಾಲ್ಟೆಕ್ನಲ್ಲಿ ಪ್ರೊಫೆಸರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ದೆಹಲಿ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐಐಟಿಯಿಂದ ಪದವಿ, ಬರ್ಕ್ಲಿಯ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯದಿಂದ ಪಿಎಚ್ಡಿ ಪದವಿ, ನೆದರ್ಲ್ಯಾಂಡ್ಸ್ನ ರಾಡ್ಬಾರ್ಡ್ ಯೂನಿವರ್ಸಿಟಿ ಆಫ್ ನೈಮೇಗನ್ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪಡೆದಿದ್ದಾರೆ. ನ್ಯೂಟ್ರಾನ್ ಸ್ಟಾರ್ಸ್ ಮತ್ತು ಗಾಮಾ ರೇಬರ್ಸ್, ಕಾಸ್ಮಿಕ್ ಎಕ್ಸ್ಪ್ಲೋಷನ್ ಮೇಲಿನ ಸಂಶೋಧನೆ ಹಾಗೂ ಖಗೋಳಶಾಸ್ತ್ರ ವಿಧಾನಗಳ ಪರಿಷ್ಕರಣೆಯ ವಿಷಯದಲ್ಲಿ ಅತೀವ ಆಸಕ್ತಿಯನ್ನು ಹೊಂದಿದ್ದಾರೆ. 1997ರಿಂದ 3 ವರ್ಷದ ಅವಧಿಗೆ ಖಗೋಳಶಾಸ್ತ್ರದಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ 2006ರಿಂದ 12 ವರ್ಷಗಳ ಕಾಲ ಕ್ಯಾಲ್ಟೆಕ್ ಆಪ್ಟಿಕಲ್ ಅಬ್ಸರ್ವೇಟರೀಸ್ನ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಇನ್ಫೋಸಿಸ್ ಸೈನ್ಸ್ ಫೌಂಡೇಶನ್ನ ಭೌತಿಕ ವಿಜ್ಞಾನ ತಂಡದ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಮಿಲಿಸೆಕೆಂಡ್ ಪಲ್ಸರ್ಸ್, ಗಾಮಾ ರೇಬರ್ಸ್, ಸೂಪರ್ನೋವಾ ಅಂಡ್ ಅದರ್ ಟ್ರಾನ್ಸಿಯೆಂಟ್ ಆಸ್ಟ್ರೋನಾಮಿಕಲ್ ಫಿನಾಮಿನಾದಲ್ಲಿ ಸಂಶೋಧನೆಗಾಗಿ ನೊಬೆಲ್ ಆಫ್ ಈಸ್ಟ್ ಎಂದೇ ಪ್ರಖ್ಯಾತವಾದ ಪ್ರತಿಷ್ಠಿತ ದ ಶಾ ಪ್ರೈಸ್ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಆಲನ್ ಟಿ ವಾಟರ್ಮ್ಯಾನ್ ಅವಾರ್ಡ್ 1992. ಈ ಅವಾರ್ಡ್ಗೆ ಅಮೆರಿಕದಲ್ಲಿ ಬಹಳ ದೊಡ್ಡ ಗೌರವವಿದೆ. ನ್ಯಾಷನಲ್ ಸೈನ್ಸ್ ಫೌಂಡೇಶನ್ನಿಂದ ವರ್ಷಕ್ಕೊಮ್ಮೆ ನೀಡುವ ಈ ಅವಾರ್ಡ್ 35 ವರ್ಷದೊಳಗಿನ ಅತ್ಯಂತ ಮೇಧಾವಿ ಡಾಕ್ಟರ್, ಇಂಜಿನಿಯರ್ ಹಾಗೂ ಸೈಂಟಿಸ್ಟ್ಗಳಿಗೆ ನೀಡಲಾಗುತ್ತದೆ. ಇದನ್ನು ಪಡೆದಂತಹ ಮೊದಲ ಆಸ್ಟ್ರಾನಮರ್ ಶ್ರೀನಿವಾಸ್ ಆರ್ ಕುಲಕರ್ಣಿ ಅವರು. ದ ಡೇವಿಡ್ ಅಂಡ್ ಲ್ಯೂಸಿಲ್ ಪ್ಯಾಕರ್ಡ್ ಫೌಂಡೇಶನ್ ನಿಂದ ಫೆಲೋಶಿಪ್, ನ್ಯಾಷನಲ್ ಸೈನ್ಸ್ ಫೌಂಡೇಶನ್ ನಿಂದ ಪ್ರೆಸಿಡೆನ್ಷಿಯಲ್ ಯಂಗ್ ಇನ್ವೆಸ್ಟಿಗೇಟರ್ ಪ್ರಶಸ್ತಿ, ಅಮೆರಿಕನ್ ಆಸ್ಟ್ರೋನಾಮಿಕಲ್ ಸೊಸೈಟಿಯಿಂದ ದ ಹೆಲೆನ್ ಬಿ ವಾರ್ನರ್ ಪ್ರಶಸ್ತಿ ಸೇರಿದಂತೆ ಅನೇಕ ಪ್ರಶಸ್ತಿ ಪುರಸ್ಕಾರಗಳ ಗರಿ ಶ್ರೀನಿವಾಸ್ ಕುಲಕರ್ಣಿಯವರ ಮುಡಿಗೇರಿವೆ. ದ ಅಮೆರಿಕನ್ ಅಕಾಡೆಮಿ ಆಫ್ ಆರ್ಟ್ಸ್ ಅಂಡ್ ಸೈನ್ಸಸ್, ದ ರಾಯಲ್ ಸೊಸೈಟಿ ಆಫ್ ಲಂಡನ್, ದ US ನ್ಯಾಷನಲ್ ಅಕಾಡೆಮಿ ಆಫ್ ಸೈನ್ಸಸ್, ಇಂಡಿಯನ್ ಅಕಾಡೆಮಿ ಆಫ್ ಸೈನ್ಸಸ್ ಹಾಗೂ ದ ರಾಯಲ್ ನೆದರ್ಲ್ಯಾಂಡ್ಸ್ ಅಕಾಡೆಮಿ ಆಫ್ ಆರ್ಟ್ಸ್ ಅಂಡ್ ಸೈನ್ಸಸ್ನ ಗೌರವ ಸದಸ್ಯರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ನಮಸ್ಕಾರ. ವಿಶ್ವವಾಣಿ ಸ್ಪೆಷಲ್ ಟಿವಿಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ರೂಪಾ ಗುರುರಾಜ್. ನನ್ನ ಜೊತೆ ಹರೀಶ್ ಕೇರಾ ಅವರಿದ್ದಾರೆ. ಹಾಗೆ ನಮ್ಮ ಭಾರತೀಯ ಮೂಲದ ಹೆಮ್ಮೆಯ ವಿಜ್ಞಾನಿಗಳಾದಂಥ ಶ್ರೀನಿವಾಸ್ ಆರ್ ಕುಲಕರ್ಣಿ ಅವರು ಕೂಡ ಇದ್ದಾರೆ. ಶ್ರೀನಿವಾಸ್ ಆರ್ ಕುಲಕರ್ಣಿ ಅವರ ಪರಿಚಯವನ್ನು ಈಗಷ್ಟೇ ನೀವು ನೋಡಿದ್ರಿ. ನಮ್ಮ ಹೆಮ್ಮೆಯ ಸುಧಾಮೂರ್ತಿಯವರ ಸಹೋದರ. ಅವರನ್ನು ಇವತ್ತು ಒಂದು ವಿಶೇಷವಾದ ಒಂದು ಮಾಹಿತಿ ಪಡೆಯೋದಕ್ಕಾಗಿ ಮಾತಾಡಿಸ್ತಾ ಇದ್ದೇವೆ. ನೊಬೆಲ್ ಆಫ್ ದ ಈಸ್ಟ್ ಅಂತ ಕರೀತಾರೆ, ದ ಶಾ ಪ್ರೈಸ್ನ. ಇದನ್ನು ಈ ಕಡೆಯ ಈಸ್ಟಿನ ನೊಬೆಲ್ ಪ್ರೈಸ್ ಅಂತ ಕರಿಬೇಕಾದ್ರೆ ಇದಕ್ಕಿರುವಂಥ ಮಹತ್ವದ ಬಗ್ಗೆ ನಿಮಗೆ ಗೊತ್ತಾಗಬೇಕು. ಏನಿದು ನೊಬೆಲ್ ಆಫ್ ದ ಈಸ್ಟ್, ಏನಿದು ಶಾ ಪ್ರೈಸ್, ಮತ್ತು ಇವರು ವಿಜ್ಞಾನದಲ್ಲಿ ಯಾವ ರೀತಿ ತೊಡಗಿಸ್ಕೊಂಡಿದ್ದಾರೆ, ಏನೆಲ್ಲ ನಡೀತಾ ಇದೆ, ಇದರ ಬಗ್ಗೆ ಮಾತನಾಡಿಸೋದಕ್ಕೆ ಇವತ್ತು ನಾವು ಶ್ರೀನಿವಾಸ್ ಕುಲಕರ್ಣಿ ಅವರನ್ನು ಭೇಟಿ ಮಾಡಿ ಅವರನ್ನು ಮಾತಾಡಿಸ್ತಾ ಇದ್ದೇವೆ. ನಮಸ್ಕಾರ ಸರ್, ಆತ್ಮೀಯವಾದ ಸ್ವಾಗತ. ನಮಸ್ಕಾರ ಸರ್. ವಿಜ್ಞಾನ ನಿಮ್ಮ ಕ್ಷೇತ್ರ, ನಿಮ್ಮ ಆಸಕ್ತಿ. ಭಾರತದಲ್ಲಿ ಹುಟ್ಟಿದ್ರಿ, ಸುಧಾಮೂರ್ತಿ ಅವರ ಮನೆಯವರು, ಇದೆಲ್ಲ ಗೊತ್ತು ನಮಗೆ. ನೀವಾಗಲೇ ವಿದೇಶಕ್ಕೆ ಹೋಗಿನೇ 45 ವರ್ಷಕ್ಕಿಂತ ಹೆಚ್ಚಾಯಿತು, 47 ವರ್ಷ ಆಯಿತು ಅಂತ ಹೇಳ್ತಾ ಇದ್ದೀವಿ. ಈ ವಿಜ್ಞಾನ ಓದೋರಿಗೆಲ್ಲ ದೇಶ ಬಿಟ್ಟು ಹೋಗೋದು ಅನಿವಾರ್ಯನಾ, ಅಥವಾ ರಿಸರ್ಚ್ ಮಾಡೋರಿಗೆ ಭಾರತ ಆ ರೀತಿಯ ಒಂದು ಪ್ರೋತ್ಸಾಹ ಕೊಡ್ತಿಲ್ವಾ? ಇಲ್ಲ, ಈಗೂ ಅಂದರೆ ಸೈನ್ಸ್ ಇಂಡಿಯಾದೊಳಗೂ ಬೆಳಿಲಿಕ್ಕತ್ತದೆ. ನಾವಿದ್ದಾಗ ಅಸ್ಟ್ರಾನಮಿ ಸಣ್ಣದಿತ್ತು, ಈಗೂ ಬೇಕಾಷ್ಟು ದೊಡ್ಡದಿದೆ. ಈಗ ನೋಡಿ, ಪುಣೆದ ಹತ್ರ JMRT ಅಂತದೆ, ಜಾಯಿಂಟ್ ಮೀಟರ್ ವೇವ್ ರೇಡಿಯೋ ಟೆಲಿಸ್ಕೋಪ್, ಅದು ರೇಡಿಯೋ ಅಸ್ಟ್ರಾನಮಿ ಮಾಡ್ತದೆ. ಸ್ಪೇಸಲ್ಲಿ ಆಸ್ಟ್ರೋಸ್ಯಾಟ್, ಇಸ್ರೋದು ಒಂದು ಪ್ರಾಜೆಕ್ಟ್ ಇದೆ, ಇನ್ನೂ ಕೆಲಸ ಮಾಡ್ತಿದೆ ಅಲ್ಟ್ರಾವೈಲೆಟ್ ಎಕ್ಸ್ರೇದಲ್ಲಿ. ಆಮೇಲೆ ಲಡಾಖಲ್ಲಿ ಹಿಮಾಲಯ ಚಂದ್ರ ಟೆಲಿಸ್ಕೋಪ್, ಅಂದರೆ ಆಪ್ಟಿಕಲ್, ನಮ್ಮ ಕಣ್ಣಿಂದ ನೋಡ್ಬೋದು, ಅದು ಆ ಟೈಪ್ ಟೆಲಿಸ್ಕೋಪು. ಆಮೇಲೆ ಅದಲ್ದೇ ಇದು ಥಿಯರಿಟಿಕಲ್ ಆಸ್ಟ್ರೋಫಿಸಿಕ್ಸ್ ಅಂತಾರೆ, ಅಂದರೆ ನಿಮ್ಮ ಮನಸ್ಸಲ್ಲೇ ಎಲ್ಲವೂ ಮಾಡಿ ಥಿಯರಿ, ಅಂದರೆ ಚಂದ್ರಶೇಖರ್, ಬೋಸ್, ಆ ಟೈಪ್ ಆಸ್ಟ್ರೋಫಿಸಿಕ್ಸು. ಅದು ಎಷ್ಟು 3-4 ಇನ್ಸ್ಟಿಟ್ಯೂಟ್ಸ್ ಇವೆ. ಆಮೇಲೆ ಈಗ ಒಂದು ಪುಣೆದಲ್ಲಿ ಇಂಟರ್ ಯೂನಿವರ್ಸಿಟಿ ಸೆಂಟರ್ ಫಾರ್ ಅಸ್ಟ್ರಾನಮಿ ಆಸ್ಟ್ರೋಫಿಸಿಕ್ಸ್ ಅಂತ ಜಯಂತ್ ನಾರ್ಲಿಕ್ ಅವರು ಶುರು ಮಾಡಿದರು.
ಅದನ್ನು 20 ವರ್ಷ ಆಗಿರ್ಬೇಕೀಗ. ಅದು ಅಸ್ಟ್ರಾನಮಿ ನಾವು ಬೆಳೆಯೋ ಮುಂದೆ ಶಾಲೆಯೊಳಗೂ ಇದ್ದಿದ್ದಿಲ್ಲ, ಕಾಲೇಜ್ ಒಳಗೂ ಇದ್ದಿದ್ದಿಲ್ಲ. ಈ ಕಾಲೇಜಿಗೆ ಅಂದರೆ ಯೂನಿವರ್ಸಿಟಿಗೆ ಅಸ್ಟ್ರಾನಮಿ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಆಯುಕ ಶುರು ಮಾಡಿದ್ದಾರೆ. ಈಗ ನಾನು ದೇಶ ಬಿಟ್ಟು ಎಷ್ಟು ವರ್ಷ ಆಯ್ತು ಗೊತ್ತಿಲ್ಲ, ಅದು ಕಲಿಸ್ತಿರ್ಬೇಕು ಕಾಲೇಜಲ್ಲಿ. ಆದರೆ ಯಾರೋ ಹೇಳಿದ್ರು ಇನ್ನೂ ಶಾಲೆಯೊಳಗೆ ಕಳ್ಸಂಗಿಲ್ಲ ಅಂತೆ. ಸೊ ಅಸ್ಟ್ರಾನಮಿ ಶಾಲೆಯೊಳಗೆ ಶುರು ಮಾಡಬೇಕು. ಯಾಕೆಂದರೆ ವೆಸ್ಟಲ್ಲಿ 30-40 ವರ್ಷದಿಂದಲೇ ಫಿಸಿಕ್ಸ್ ಡಿಪಾರ್ಟ್ಮೆಂಟ್ ಅಂದರೆ ಹೆಚ್ಚಾಗಿ ಫಿಸಿಕ್ಸ್ ಇರ್ತಿತ್ತು. ಈಗ ನೀವು ನೋಡಿದರೆ 1/3 ಅಸ್ಟ್ರಾನಮಿ ಆಗಿಬಿಟ್ಟಿದೆ. ಓಕೆ. ಹೀಗಾಗಿ ಪಾರ್ಟಿಕಲ್ ಫಿಸಿಕ್ಸ್ ಎಲ್ಲ ಭಾಳ ಇದು ಯಾರು ದ ಟಾಪ್ ಆಫ್ ದ ಲೈನ್ ಇರ್ತದೆ. ಈಗ ಅಸ್ಟ್ರಾನಮಿ ಹ್ಯಾಸ್ ಬಿಕಮ್ ದಟ್ ವೇ. ಸೊ ನೀವು ನ್ಯೂಯಾರ್ಕ್ ಟೈಮ್ಸ್ ತೆಗೆದ್ರೆ ಫಸ್ಟ್ ಪೇಜ್ ಮೇಲೆ ಎಷ್ಟೋ ಸರಿ ಆಲ್ಮೋಸ್ಟ್ ಒನ್ಸ್ ಅ ವೀಕ್ ಏನೋ ಒಂದು ಅಸ್ಟ್ರಾನಮಿ ನ್ಯೂಸ್ ಇರ್ತದೆ. ಸೊ ಅಲ್ಲಿ ಮೊದಲೇ US, ಆಮೇಲೆ ಅದು ಯುರೋಪಲ್ಲಿ ಅಸ್ಟ್ರಾನಮಿ ಏನೋ ಗೋಲ್ಡನ್ ಎರಾ ಅಂತಾರೆ ಅಸ್ಟ್ರಾನಮಿದು. ಹಂಗೆ ನಾವು ಇನ್ನೂ ಇಲ್ಲಿ ಮಾಡಬೇಕು. ಇದು ಫೆಸಿಲಿಟೀಸ್ ಅಲ್ದೇ ಶಾಲೆಯೊಳಗೂ ಕಲಿಸ್ಬೇಕು. ಯಾಕಂದರೆ ಅಸ್ಟ್ರಾನಮಿ ಇಸ್ ನಾವು ಸೀನ್ ಆಸ್ ಅ ವೈಡ್ ಫ್ರಂಟ್ ಲೈನ್ ಸೈನ್ಸಿಗೆ. ಫ್ಯಾಂಟಾಸ್ಟಿಕ್ ಸರ್. ಇನ್ನು ಆ ರೀತಿಯ ಮತ್ತಷ್ಟು ಪ್ರೋತ್ಸಾಹ ನಮಗಿಲ್ಲಿ ಸಿಗಬೇಕಾಗಿದೆ ಅಂತ ಗೊತ್ತಾಗ್ತಿದೆ. ಮತ್ತಷ್ಟು ಈಗಾಗಲೇ ಸಾಕಷ್ಟು ಬೆಳವಣಿಗೆಗಳಾಗಿದೆ, ಆದರೆ ಇನ್ನೂ ಆದಷ್ಟು ಕೂಡ ವಿಜ್ಞಾನದ ವಿದ್ಯಾರ್ಥಿಗಳಿಗೆ, ಸ್ಪೆಷಲಿ ಆಸ್ಟ್ರಾನಮಿ ಅವರಿಗೆ ಒಂದು ಪರ್ವಕಾಲ ಬರಬಹುದು ಭಾರತದಲ್ಲಿ ಅಂತ ನಾವು ಅನ್ಕೋತೇವೆ. ಸರ್, ಇದು 2024ನಲ್ಲಿ ನಿಮಗೆ ಶಾ ಪ್ರೈಸ್ ಇನ್ ಆಸ್ಟ್ರಾನಮಿ ಇದು ನಿಮಗೆ ಗೌರವವನ್ನು ಕೊಡಲಾಯಿತು. ಇದು ನೊಬೆಲ್ ಆಫ್ ದ ಈಸ್ಟ್ ಅಂತ ಕರೀತಾರೆ. ಈಸ್ ಇಟ್ ಇದು ನೊಬೆಲ್ ಪ್ರೈಸ್ಗೆ ಕಾಂಪ್ಲಿಮೆಂಟಿಂಗಾ, ಕಾಂಟ್ರಾಡಿಕ್ಟಿಂಗಾ? ಅದೇನಂದರೆ ನೊಬೆಲ್ ಪ್ರೈಸ್ ಅವರು ಒಂದು 3 ವರ್ಷದಿಂದ ಶುರು ಮಾಡಿದ್ದಾಗೆ ಮೊದಲಿನ ಸಬ್ಜೆಕ್ಟ್ಸ್ ಏನಿತ್ತು ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮೆಡಿಸಿನ್, ಬಯಾಲಜಿ ಮೆಡಿಸಿನ್, ಆಮೇಲೆ ಲಿಟ್ರೇಚರ್ 4. ಅದಾದಮೇಲೆ ಏನೋ ಒಂದು 10 ವರ್ಷದ ಮೇಲೆ ಪೀಸ್ ಪ್ರೈಸ್ ಆಯಿತು. ಅದಾದಮೇಲೆ ಇನ್ನೊಂದು 10 ವರ್ಷ ಆದಮೇಲೆ ಏನೋ 20 ವರ್ಷ ಮೇಲೆ ಎಕನಾಮಿಕ್ಸ್ ಪ್ರೈಸ್ ಹುಟ್ಟಿಸಿದ್ರು ಅದರಲ್ಲಿ. ಆದರೆ ಯಾವ ಅವಾಗ ಮಿಸ್ಸಿಂಗ್ ಅಂದರೆ ಮ್ಯಾಥಮ್ಯಾಟಿಕ್ಸ್ದು ಪ್ರೈಸ್ ಇಲ್ಲ ನೊಬೆಲ್ ಒಳಗೆ, ಆಸ್ಟ್ರಾನಮಿನೂ ಇಲ್ಲ, ಬಯಾಲಜಿನೂ ಇಲ್ಲ. ಅದಕ್ಕೆ ಇಲ್ಲಿ ರನ್ ಶಾ ಅಂತ ಅವರು ಹಾಂಗ್ಕಾಂಗಲ್ಲಿ ಫೇಮಸ್ ಮೂವಿ ಪ್ರೊಡ್ಯೂಸರ್ 60s through 70s, ಬಿಗ್ ಫಿಲಾಂಥ್ರಫಿಸ್ಟ್. ಅವರು ಟು ಕಾಂಪ್ಲಿಮೆಂಟ್ ನೊಬೆಲ್ ಪ್ರೈಸ್ ಯಾವ ಸಬ್ಜೆಕ್ಟ್ ಅಲ್ಲಲ್ಲಿ ಕೊಡಲ್ಲ. ಅದಕ್ಕೆ ಇದನ್ನು ಅವ್ರ ವರ್ಷ ಈಗ ಒಂದು 20 ವರ್ಷ ಶುರು ಆಗಿರ್ಬೋದು. ಅದಕ್ಕೆ ಪ್ರತಿ ವರ್ಷ ಈ 3 ಸಬ್ಜೆಕ್ಟ್ಸ್ ಅವರು ಕೊಡ್ತಾರೆ. ಮ್ಯಾಥಮೆಟಿಕ್ಸ್, ಅಸ್ಟ್ರಾನಮಿ ಮತ್ತು ಬಯಾಲಜಿ ಆರ್ ಲೈಫ್ ಸೈನ್ಸಸ್ ಟೆಕ್ನಿಕಲಿ. ಓಕೆ. ಆ್ಯಂಡ್ ಅದರಲ್ಲಿ 2024ರಲ್ಲಿ ನಿಮಗೆ ಈ ಗೌರವ ಸಂದಿದೆ. ಹೌದು. ಫ್ಯಾಂಟಾಸ್ಟಿಕ್ ಸರ್. ವಾಟ್ ಇಸ್ ಪ್ರೈಸ್ ಮನಿ? ನಾವು ಇದನ್ನೆಲ್ಲ ಓದ್ತಾ ಇದ್ವಿ, ನಮಗೆಲ್ಲ ತುಂಬ ಉತ್ತೇಜಕಾರಿಯಾಗಿತ್ತು ಈ ಮಾಹಿತಿ. ಅವರು ಸ್ವಲ್ಪ ಪ್ರೈಸ್ ಮನಿ ನೊಬೆಲ್ಗಿಂತ ಸ್ವಲ್ಪ ಹೆಚ್ಚಿಗೆ ಇಟ್ಟಾರೆ. $1.2 million. ಸದ್ಯ GST ಇಲ್ಲಲ್ಲ ಸರ್? ಇಲ್ಲ, ಅದೆಲ್ಲ ಟ್ಯಾಕ್ಸ್ ಎಲ್ಲ ನಾನು ಕೊಟ್ಟ ಮೇಲೆ ಅರ್ಧ ಬರ್ತದೆ. ಹೌದಾ? ಓಕೆ. ಫ್ಯಾಂಟಾಸ್ಟಿಕ್ ಸರ್. ಮತ್ತು ಇದರಲ್ಲಿ ನಿಮ್ಮ ಶಾ ಪ್ರೈಸ್ನಲ್ಲಿ ಮಿಲ್ಲಿ ಸೆಕೆಂಡ್ ಪಲ್ಸರ್ಸ್, ಗಾಮಾ ರೇಬರ್ಸ್ ಮತ್ತು ಸೂಪರ್ನೋವೆ ಇದ್ರ ಮೇಲೆ ನೀವು ಕೆಲಸ ಮಾಡಿದ್ದೀರಿ. ಸಾಮಾನ್ಯರಾಗಿ ನಾವು ಈ ಟರ್ಮಿನಾಲಜೀಸ್ನ ಅರ್ಥ ಮಾಡ್ಕೋಬೇಕು ಅಂದರೆ ಸರಳವಾಗಿ ಇದನ್ನು ಹೇಳೋದಾದರೆ ಹೇಗೆ ಹೇಳ್ತೀರಿ? ಒಂದೇ ಸ್ವಲ್ಪ ಬ್ರೌನ್ ಡಾಟ್ಸ್ ಮಾತಾಡೋಣ ಮೊದಲೇ. ಓಕೆ. ನಮ್ಮ ಸೂರ್ಯ ಇದೆ ಅಲ್ಲ, ಸೂರ್ಯ ಮತ್ತು ಗುರು ಅಂದರೆ ಜುಪಿಟರ್, ಅವೆರಡು ಬಾಲ್ ಆಫ್ ಗ್ಯಾಸ್ ಅಂತಾರೆ. ನೀವು ಸೂರ್ಯದೊಳಗೆ ನೀವು ಹೋದರೆ ಏನಿದೆ ಅಲ್ಲಿ ಹೈಡ್ರೋಜನ್, ಹೀಲಿಯಂ, ಸ್ವಲ್ಪ ಬೇರೆ ಎಲಿಮೆಂಟ್ಸ್ ಎಲ್ಲ ಇವೆ. ಗುರು ಒಳಗೆ ಹೋದರೆ ಅದೇ ಹೈಡ್ರೋಜನ್, ಹೀಲಿಯಂ, ಸ್ವಲ್ಪ ಬೇರೆ ಎಲಿಮೆಂಟ್ಸು. ಇದು ಪ್ರಿಡಾಮಿನೆಂಟ್ಲಿ ಹೈಡ್ರೋಜನ್, ಹೀಲಿಯಂ. ಆದರೆ ಸೂರ್ಯದಿಂದ ಕಿರಣ ಬರ್ತವೆ, ಜುಪಿಟರಿಂದ ಬರೀ ರಿಫ್ಲೆಕ್ಟೆಡ್ ಲೈಟ್ ಬರ್ತದೆ. ಯಾಕಂದರೆ ಸೂರ್ಯದಲ್ಲಿ ಸೆಂಟ್ರಲ್ಲಿ ನ್ಯೂಕ್ಲಿಯರ್ ರಿಯಾಕ್ಷನ್ಸ್, ಫ್ಯೂಷನ್ ರಿಯಾಕ್ಟರ್ ಇದೆ. ಹೈಡ್ರೋಜನಿಂದ ಹೀಲಿಯಂ ಇದು ಕನ್ವರ್ಷನ್ ಆಗಿ ಅದು ಎನರ್ಜಿ ಬರ್ತದೆ. ಅಂದರೆ ಅದಕ್ಕಂತಾರೆ ಸ್ಟಾರ್ಸ್ ಶೈನ್ ಬೈ ನ್ಯೂಕ್ಲಿಯರ್ ಫ್ಯೂಷನ್. ಆದರೆ ಜುಪಿಟರಲ್ಲಿ ನ್ಯೂಕ್ಲಿಯರ್ ಫ್ಯೂಷನ್ ಇರಲ್ಲ. ಸೊ 2 balls ಆಫ್ ಗ್ಯಾಸ್, ಒಂದು ಸಣ್ಣದು ಅಂದರೆ ವೇಟಲ್ಲೂ ಕಡಿಮೆ ಇದೆ. ಇದು 1000 ಜುಪಿಟರ್ಸ್ ವಿಲ್ ಮೇಕ್ 1 sun. ಅದರಲ್ಲಿ ನ್ಯೂಕ್ಲಿಯರ್ ರಿಯಾಕ್ಷನ್ ಆಗಿಲ್ಲ. ಅದಕ್ಕೆ ಅವು ದೇ ವಿಲ್ ಜಸ್ಟ್ ಕೂಲ್ ಆಬ್ಜೆಕ್ಟ್ಸ್, ದೇ ವಿಲ್ ಏನೋ ಸುಮ್ಮನೆ
ಅದು ಎಷ್ಟು ಎನರ್ಜಿ ಇರ್ತದೆ ಅವ್ರಿಗೆ ಕಡಿಮೆ ಆಗಿ ಹೋಗ್ತಿರ್ತದೆ. ಇದು ಕೆಂಡ ಇರ್ತದಲ್ಲ, ನೀವು ಕೆಂಡ ಬಿಟ್ಟರೆ ಅದು ಅವ್ರಿಗೆ ಕಡಿಮೆ ಹಾಕಿ ಹೋಗ್ತದೆ. ಹಾಗೆ ಇದು ಒಂದು ಕೆಂಡ ಬಿಟ್ಟಿದ್ದಂಗೆ ಅದು ಅವ್ರು ಕಡಿಮೆ ಹಾಕೋತ ಹೊಂಟಿದೆ. ಆದರೆ ಸೂರ್ಯ ಎಷ್ಟೋ ಒಂದು 10 ಬಿಲಿಯನ್ ಇದು ಜೀವ ಇದೆ, ಯಾಕೆಂದರೆ ನ್ಯೂಕ್ಲಿಯರ್ ಫ್ಯೂಷನಿಂದ. ಅದಕ್ಕೆ ಒಂದು ಹೈಪೋಥೆಸಿಸ್ ಇತ್ತು 60s. ಆ್ಯಕ್ಚುಲಿ ಒಬ್ಬರು ಇಂಡಿಯನ್ ಒರಿಜಿನ್ ಅಸ್ಟ್ರಾನಮರ್, ಯೂನಿವರ್ಸಿಟಿ ಆಫ್ ವರ್ಜೀನಿಯಾ, ಶಿವ್ ಎಸ್ ಕುಮಾರ್ ಅಂತೆ. ಅವ್ರೇನೆಂದರೆ ಆರ್ ದೇರ್ ಆಬ್ಜೆಕ್ಟ್ಸ್ ಬಿಟ್ವೀನ್ ಸ್ಟಾರ್ಸ್ ಆ್ಯಂಡ್ ಪ್ಲ್ಯಾನೆಟ್ಸ್, ಅಂದರೆ ಬಿಟ್ವೀನ್ ಜೂಪಿಟರ್ ಆ್ಯಂಡ್ ಸನ್, ಓಕೆ, which will not were very massive but will not do nuclear fusion. ಅಂದರೆ ನೀವು ಸೂರ್ಯನ ನೀವು ಕಡಿಮೆ ಮಾಡ್ಕೋತ ಹೋದರೆ, ಒಂದು ಸೂರ್ಯ 1 ಯೂನಿಟ್ ಅಂತ ತಿಳ್ಕೊಳ್ರಿ, 0.2 ಸೂರ್ಯ ಮಾಡ್ಕೊಂಡ್ರೆ ಅದು ಕಡಿಮೆ ಇರ್ತದೆ, ಬಟ್ ಇಲ್ ಸ್ಟಿಲ್ ಶೈನ್. ಅವರೇ ತೋರಿಸಿದ್ರು 0.1 ಅಂದರೆ 1/10 ಆಫ್ ಸೂರ್ಯ ನೀವು ಮಾಡಿಬಿಟ್ರೆ ಅದು ಬಾಲ್ ಆಫ್ ಜೂಪಿಟರ್ ಹಾಗೆ ಇದು ಏನೋ ಎನರ್ಜಿ ಜನ್ರೇಷನ್ ಹೋಗ್ಬಿಡ್ತದೆ. ಆದರೆ ಹೌ ಟು ಫೈಂಡ್ ದಿಸ್, ಯಾಕಂದರೆ ಅವು ಎನರ್ಜಿ ಇಲ್ಲದೆ ಕಾಣಿಸೋದೇ ತ್ರಾಸಲ್ಲ. ಅದಕ್ಕೆ ಬ್ರೌನ್ ಡ್ವಾರ್ಫ್ಸಿಂದ ಎಷ್ಟೋ ಮಂದಿ ಹುಡುಕ್ತಿದ್ರು. ನಾನು ನಮ್ಮ ಸ್ಟೂಡೆಂಟು ಪೋಸ್ಟ್ ಡಾಕ್ ನಾವೇ ಫಸ್ಟು 1995 ಫಸ್ಟ್ ಬ್ರೌನ್ ಡ್ವಾರ್ಫ್ ತೋರಿಸಿದ್ವಿ. ಓಕೆ, ಈಗ ಸೊ ಆ ಥಿಯರಿ ಕರೆಕ್ಟ್ ಇತ್ತು. ಈಗ ನಮ್ಗೆ ಗೊತ್ತಿದೆ ಜೂಪಿಟರ್ ಅಂದರೆ 1000th ಆಫ್ ಸನ್, ಬ್ರೌನ್ ಡ್ವಾರ್ಫ್ ಅಪ್ ಟು 1/10, ಆಮೇಲೆ ಸನ್, ಆಮೇಲೆ ಸನ್ಗಿಂತ 10 ಟೈಮ್ಸ್ ಇರ್ಬೋದು ಸ್ಟಾರ್ಸ್, ಮ್ಯಾಸಿವ್ ಸ್ಟಾರ್ಸ್ ಅಂತ 100 ಟೈಮ್ಸ್ ಇದ್ರೆ ಸೂಪರ್ ಮ್ಯಾಸಿವ್ ಸ್ಟಾರ್ಸ್. ಸೊ ಎಲ್ಲ ರೇಂಜ್ ಇದೆ ಫ್ರಮ್ ಸ್ಮಾಲೆಸ್ಟ್ ಟು ಲಾರ್ಜೆಸ್ಟ್. ಓಕೆ, ಇದರ ಲೆಕ್ಕಾಚಾರಗಳು ಒಂದು ಹಿಡಿತಕ್ಕೆ ಸಿಕ್ಕಿದ್ವು. ಓಕೆ, ಸರಿ, ಗಾಮಾ ರೇ ಬಸ್ ಅಂದರೆ? ಗ್ಯಾಮಾ ರೇ ಮೊದಲು ಅದಕ್ಕೂ ಮೊದಲೇ ಸೂಪರ್ನೋವಾ ಮಾತಾಡೋಣ. ಆಗ್ಬೋದು. ಸೂಪರ್ನೋವಾ ಅಂದರೆ ಏನಾಗ್ತದೆ ಅಂದರೆ, ಈಗ ನಮ್ಮ ಸೂರ್ಯ ಇದೆಲ್ಲ ಅದಕ್ಕೂ 10 ಪಟ್ಟ ಯಾವುದೋ ಸ್ಟಾರ್ ಇರ್ತದಲ್ಲ, ಅದು ಸೂರ್ಯ ನಾ ಹೇಳಿದ್ನಲ್ಲ ಒಂದು 10 ಬಿಲಿಯನ್ ಇಯರ್ಸ್ ಅಂದರೆ ಅದು ಶೈನ್ ಹಾಕೋತಿರಲ್ಲ, 10 ಬಿಲಿಯನ್ ಇಯರ್ಸ್ ಶೈನ್ ಹಾಕೋತಿರ್ತದೆ. ಆದರೆ ಈಗ 10 ಟೈಮ್ಸ್ ಸ್ಟಾರ್ ಏನು ಸನ್ಗಿಂತ 10 ಪಟ್ಟ ಇರ್ತದಲ್ಲ, ಅವು ಹೆಚ್ಚಿಗೆ ಎನರ್ಜಿ ಪ್ರೊಡ್ಯೂಸ್ ಮಾಡ್ತವೆ. ಅದ್ರ ಅವ್ರ ಜೀವನ ಕಡಿಮೆ ಆಗಿಬಿಡ್ತದೆ. ಅದೆಲ್ಲ ಅದು ಹೈಡ್ರೋಜನ್ ಹೀಲಿಯಂ ಟು ಕನ್ವರ್ಷನ್ ಆದಮೇಲೆ ಅದು ಎಕ್ಸ್ಪ್ಲೋಡ್ ಆಗಿ ಒಂದು ನ್ಯೂಟ್ರಾನ್ ಸ್ಟಾರ್ ಆಗ್ತದೆ. ಅಂದರೆ ನ್ಯೂಟ್ರಾನ್ ಸ್ಟಾರ್ ಅಂದರೆ ಸ್ಟಾರ್ ಮೇಡ್ ಓನ್ಲಿ ಆಫ್ ನ್ಯೂಟ್ರಾನ್ಸ್. ನ್ಯೂಟ್ರಾನ್ಸ್ ನಿಮ್ಗೆ ಗೊತ್ತಿದೆ ಅಲ್ಲ, ನ್ಯೂಟ್ರಾನ್, ಪ್ರೋಟಾನ್, ಎಲೆಕ್ಟ್ರಾನ್, ಬರೇ ನ್ಯೂಟ್ರಾನ್ಸ್ ಇರ್ತದೆ ರೀ. ಅದ್ರದ್ದು ವೆಯ್ಟ್ ಸೇಮ್ ಆ್ಯಸ್ ಸನ್, ಆದರೆ ಅವ್ರದ್ದು ಸೈಜ್ ಲೆಸ್ ದೆನ್ ಬೆಂಗಳೂರು. ದ್ಯಾಟ್ ಡೆನ್ಸಿಟಿ, ಯಾಕಂದರೆ ಇದು ಅಂದರೆ ಜಾಯಿಂಟ್ ನ್ಯೂಕ್ಲಿಯಸ್ ಅಂತ ತಿಳ್ಕೊಬೇಕು. ಓಕೆ, ದಿಸ್ ಇಸ್ ದ ಯೂನಿವರ್ಸಸ್ ಬಿಗ್ಗೆಸ್ಟ್ ನ್ಯೂಕ್ಲಿಯಸ್. ಅದೇನು ಎಕ್ಸ್ಪ್ಲೋಷನ್ ಆಗ್ತದಲ್ಲ ಆವಾಗ ದ್ಯಾಟ್ ಈಸ್ ಕಾಲ್ಡ್ ಸೂಪರ್ನೋವಾ. ಸೊ ಅದು ಲಾಸ್ಟ್ ಆ್ಯಕ್ಟ್ ಆಫ್ ದ ಸ್ಟಾರ್, ಅದು ಎಂಡ್ ಆಫ್ ಸ್ಟಾರ್ ಅಂದರೆ ಇಟ್ ಬಿಕಮ್ಸ್ ಅ ನ್ಯೂಟ್ರಾನ್ ಸ್ಟಾರ್. ಈ ಸೂಪರ್ನೋವಾಗಳನ್ನ ಹೇಗೆ ಅಬ್ಸರ್ವ್ ಮಾಡ್ತೀರಿ ನೀವು ಅಂತ? ಅಂದರೆ ಹೇಗೆ ಇಲ್ಲೊಂದು ಸ್ಟಾರ್ ಸೂಪರ್ನೋವಾ ಆಗ್ತಿದೆ ಅನ್ನೋದು ನಿಮ್ಗೆ ಹೇಗೆ ಗೊತ್ತಾಗುತ್ತೆ? ಇಲ್ಲ, ಗೊತ್ತಾಗಂಗಿಲ್ಲ. ನಾವೇನು ಮಾಡ್ತೀವಂದರೆ ಪ್ರತಿ ರಾತ್ರಿ ನೀವು ಪಿಕ್ಚರ್ ತೆಗಿಯೋದು, ಎಷ್ಟು ಆದಷ್ಟು ಇಡೀ ಇದು ಸ್ಕೈದು ಬೆಸ್ಟ್ ಆದಷ್ಟು ತೆಗಿಯೋದು, ಮತ್ತು ನೆಕ್ಸ್ಟ್ ಡೇ ಮತ್ತೆ ತೆಗಿಯೋದು, ಆಮೇಲೆ ಎರಡು ಕಂಪೇರ್ ಮಾಡೋದು. ಇದು ಎಕ್ಸ್ಪ್ಲೋಷನ್ ಆದಮೇಲೆ ಅದು ಮಿಲಿಯನ್ಸ್ ಆಫ್ ಟೈಮ್ಸ್ ಬ್ರೈಟರ್ ಆಗ್ತದೆ ಅದು. ಸೊ ಯಾವುದು ಹೊಸ ನಕ್ಷತ್ರ ಬರ್ತದಲ್ಲ ಅದು ಸೂಪರ್ನೋವಾ. ಓಕೆ, ಸೊ ಸೂಪರ್ನೋವಾ ಆದಮೇಲೆ ಗೊತ್ತಾಗೋದು. ಅದಕ್ಕೂ ಮೊದಲೇ ಇನ್ನೂ ನಮ್ಗೆ ಅಷ್ಟು ಅಡ್ವಾನ್ಸ್ಡ್ ಇಲ್ಲ ನಾವು ಯಾವಾಗ ಆಗೋದು ಅಂತ. ಅಂದರೆ ಎವ್ರಿ ಡೇ ನೀವು ಯು ಟೇಕ್ ಪಿಕ್ಚರ್ಸ್? ಅದಕ್ಕೆ ನಂದು ಶಾಪ್ ಪ್ರೈಸ್ ಒಂದು ಮೇನ್ ರೀಸನ್ ಕೊಟ್ಟಿದ್ರೆ ಜ್ವಿಕಿ ಟ್ರಾನ್ಸಿಟ್ ಫೆಸಿಲಿಟಿ ಅಂತ. ನಾನು ಇದು ಏನು 2005 ಏನು ವಿಚಾರ ಮಾಡ್ತಿದ್ದೆ. ಈಗ ಅವಾಗ ಸೂಪರ್ನೋವಾ ಹುಡ್ಕೋದಿತ್ತಂದರೆ ಯಾವುದೋ ಒಂದು ಸಣ್ಣ ಗ್ರೂಪ್ ಮಾಡಿಕೊಂಡು ಇಷ್ಟೇ ಸಣ್ಣ ಪಿಕ್ಚರು, ಅಂದರೆ ಯಾಕಂದರೆ ಟೆಕ್ನಾಲಜಿನೂ ಕಡಿಮೆ ಇತ್ತು, ಮಾಡಿಕೊಂಡು ಮುಂಜಾನೆ ಕಂಪೇರ್ ಮಾಡಿ ಬೈ ಐ ಸ್ಟೂಡೆಂಟ್ಸ್ಗೆ ಯಾರೋ ಹೊಸದು ಹಳೆಯದು ಕಂಪೇರ್ ಮಾಡಿ ಇದು ಹೊಸದು ಬಂದಿದೆ ಹಿಂಗೆಲ್ಲ ಲೆಬೋರಿಯಸ್ ಬೈ ಹ್ಯಾಂಡ್ ಇರ್ತಿತ್ತು, ಹ್ಯಾಂಡ್ ಆ್ಯಂಡ್ ಐ. ನಾನು ಅವಾಗ ವಿಚಾರ ಮಾಡಿದೆ ಯಾಕೆ ಇದನ್ನೆಲ್ಲ ಪೂರ್ಣ ಆಟೋಮೇಷನ್, ಕಂಪ್ಲೀಟ್ ಆಟೋಮೇಷನ್. ಸೊ ಅದು 2006 ಅದು ಎಂಜಿನಿಯರಿಂಗ್ ಸ್ಟಡಿ ಶುರು ಮಾಡಿ ಫಸ್ಟ್ ಪೈಲಟ್ ಪ್ರಾಜೆಕ್ಟ್ 2000 ತೋರಿಸಿದ್ವಿ, ಆಟೋಮೇಟೆಡ್ ಡಿಸ್ಕವರಿ ಆನ್ ಸ್ಕೈ ಅಂತ. ಅಂದರೆ ಕಂಪ್ಯೂಟ್ರಿಂದ ಬೇರೆ ಬೇರೆ ಅವೇ ಮಾಡ್ತವೆ, ನಾವು ಯಾರೂ ಇಲ್ಲ, ರಾತ್ರಿ ಯಾರೂ ಎದ್ದು ಕೂತ್ಕೊಂಡು ಮಾಡ್ಕೊಳ್ಳೋದು ಏನು ಕೆಲಸ ಇಲ್ಲ. ಆಮೇಲೆ ಡೇಟಾ ಬಂದಮೇಲೆ ಆಲ್ಗೊರಿಥಮ್ಸ್ ಉಪಯೋಗಿಸಿ ಸಬ್ಟ್ರಾಕ್ಷನ್ ಮಾಡಿ, ಅಂದರೆ ಈ ಇಮೇಜು ಕಂಪ್ಯೂಟ್ರಲ್ಲೇ ಇದು
ಆವಾಗ ನಾವು ಫಸ್ಟ್ ಟೈಮ್ ಮಷಿನ್ ಲರ್ನಿಂಗ್ 2009 ಶುರು ಮಾಡಿದ್ವಿ. ಈಗ AI ಉಪಯೋಗಿಸ್ತೀವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಯಾಕಂದರೆ ಇವೆಲ್ಲ ಇದು ಬೇಕಾದಷ್ಟು ಆಟೋಮೇಷನ್ ಮಾಡ್ಬೋದು. ಹಿಂಗಾಗಿ ಈ ಪ್ರಾಜೆಕ್ಟು ಕಂಪೇರ್ ಟು ಪ್ರೀವಿಯಸ್ ಪ್ರಾಜೆಕ್ಟ್ಸ್ ಇವು ಇಂಡಸ್ಟ್ರಿಯಲ್ ಆಗಿಬಿಡ್ತು. ಅವಾಗೇ ನಾವು ಬೆಸ್ಟ್ ಪ್ರಾಜೆಕ್ಟ್ 2008 ಒಳಗೂ ಅವಾಗ ಅವರು ವರ್ಷದಲ್ಲಿ 100 ಸೂಪರ್ನೋವಾ ಹುಡುಕ್ತಿದ್ರು. ನಾವು ಈ ಮಷೀನಿಂದ ರಾತ್ರಿಗೆ 10 ಸಿಗ್ತವೆ. ನಾವು ಅದೇನು 100 ಎಲ್ಲ ಥೌಸಂಡ್ಸ್ ಆಗಿಬಿಟ್ಟಿದ್ದಾವೆ. 10,000 ಗ್ಯಾಲಕ್ಸಿ ಇಲ್ಲ, ಇವು ಆಲ್ ಸೂಪರ್ನೋವಾ ನಾವು ಹುಡುಕ್ತೇವಲ್ಲ ಇನ್ ಅದರ್ ಗ್ಯಾಲಕ್ಸೀಸ್. ನಮ್ಮ ನಮ್ಮ ಗ್ಯಾಲಕ್ಸಿಯಲ್ಲಿ ಆಗ್ತದೆ, ಆದರೂ ಒನ್ಸ್ ಇನ್ ಅ ಫ್ಯೂ 100 years. ಓಕೆ. ಸೊ ಲಾಸ್ಟ್ ಸೂಪರ್ನೋವಾ ಇನ್ ಅವರ್ ಗ್ಯಾಲಕ್ಸಿ ಅದು ಒಂದು 1600 AD ರಫ್ಲಿ. ಓಕೆ. ನೇಬರಿಂಗ್ ಗ್ಯಾಲಕ್ಸಿ ಇನ್ 1987. ಓಕೆ. ಸೊ ಆವ್ರೇಜ್ ಇನ್ ಅವ್ರ ಗ್ಯಾಲಕ್ಸಿ ಏನು ಒಂದು 100 ವರ್ಷಕ್ಕೆ ಒಂದ್ಸರಿ ಆಗ್ಬೋದು. ಸೊ ನಮ್ಮ ಗ್ಯಾಲಕ್ಸಿಲಿ ಸದ್ಯ ಯಾವುದು ಸಿಕ್ಕಿಲ್ಲ ನೋಡಕ್ಕೆ. ಅಯ್ಯೋ, ಸಿಗೋಕ್ಕೆ ಎಷ್ಟೋ ಅಸ್ಟ್ರಾನರ್ ಸುಖ ಬಂದ್ಬಿಡ್ತದೆ ಅವ್ರು ಸಿಕ್ಬಿಟ್ರೆ. ಯಾಕಂದರೆ 101 in 100 ನಿಮಗೆ ಸಿಗೋದು. ಡೆಫಿನೆಟ್ಲಿ. ಈಗ ಸೂರ್ಯನ ಸೂಪರ್ನೋವಾ ಆಗುತ್ತೆ ಅಂತಂದ್ರೆ ದಟ್ ಇಸ್ ದ ಎಂಡ್ ಆಫ್ ದ ಸೋಲಾರ್ ಸಿಸ್ಟಮ್ ಅಂತ ಹೇಳ್ಬೋದು. ಆಗ್ಬೋದು, ಆದರೆ ಸೂರ್ಯ ಹಂಗೆ ಸಾಯಲ್ಲ. ಅದು ವೈಟ್ ಡ್ವಾರ್ಫ್ ಅಂತ ಆಗ್ತದೆ. ಅದು ಎಕ್ಸ್ಪ್ಯಾಂಡ್ ಆಗಿ ನಮ್ದು ಎಲ್ಲ ಪ್ಲಾನೆಟ್ ಎಲ್ಲ ಹೋಗ್ಬಿಡ್ತವೆ. ಅದು ಅದಕ್ಕೆ ಆಯಸ್ ಎಷ್ಟು ಅಂತೀರಿ ಸೂರ್ಯ? ಇನ್ನೂ ಒಂದು 5 billion years. 5 billion years. ಅಲ್ಲಿವರೆಗೆ ನಮ್ಮ ಭೂಮಿ ಸೇಫು. ಅಲ್ಲ, ಅದಕ್ಕೂ ಮೊದಲೇ ಬೇರೆ ಬೇರೆ ಇದು ಬೇರೆ ಬೇರೆ ವಿಷಯಗಳು ನಡೀತವೆ ಅಂತ ಹೇಳಿ. ಅಲ್ಲ, ಅದಕ್ಕೂ ಮೊದಲೇ ಮುಗಿತು, ಬೇರೆ ಕಾರಣದಿಂದ ಮುಗಿಬಹುದು. ಓಕೆ ಓಕೆ. ಅಲ್ಲ ನೋಡೋ, ಇದು ಆಸ್ಟ್ರಾಯ್ಡಿಂದ ನಮ್ಮದು ಡೈನೋಸಾರ್ ಎರ ಅದು ಮುಗೀತು. ಅದೇ 5 billion ಇಲ್ಲ, ಅದೇ ಓನ್ಲಿ ಎಷ್ಟು ಮೇ ಬಿ 100 million years ಅದು. ಆಮೇಲೆ ಒಂದು 100 ವರ್ಷದಿಂದ ಟುಂಗುಸ್ಕಾಲಿ ಒಂದು ಸ್ಮಾಲ್ ಆಸ್ಟ್ರಾಯ್ಡ್ ಇಂಪ್ಯಾಕ್ಟ್ ಆಯಿತು. ಒಂದು 100 ಸ್ಕ್ವೇರ್ ಮೈಲ್ಸ್ ಡಿಸ್ಟ್ರಾಯ್ ಆಯಿತು. ಹಿಂಗೆ ಹಾಕೋತಾ ಇರ್ತವೆ. ಸೊ ಇದು 5 billion years ಅದು. ಬಟ್ ಆಸ್ಟ್ರಾಯ್ಡ್ ಹಿಟ್ಗಳನ್ನು ನೀವು ಈಗ 100% ಪ್ರೆಡಿಕ್ಟ್ ಮಾಡ್ಬೋದಾ? ಅಂದರೆ ಈಗ ಇನ್ನೇನು ಆಗುತ್ತೆ ಅನ್ನೋದನ್ನ? ಇಲ್ಲ, ಇನ್ನೂ ಇಲ್ಲ, 100% ಆಗಿಲ್ಲ. ಇಲ್ಲ. ಇದು ನಮ್ಮ ಫೆಸಿಲಿಟಿ ಬೇರೆ ಫೆಸಿಲಿಟಿ, ಅದು ಒಂದು ದೊಡ್ಡ ಪ್ರೋಗ್ರಾಮ್ ಇದೆ ಟು ಎಲ್ಲ ಆಸ್ಟ್ರಾಯ್ಡ್ ಹುಡುಕಿ ಅವ್ರದ್ದು ಟ್ರೆಜೆಕ್ಟ್ರಿ ಎಲ್ಲ ಮೆಜರ್ ಮಾಡಿ ಅದ್ರದ್ದು ಮುಂದೆ ಯಾವಾಗ ಬಂದು ನಮಗೆ ಬಡಿಬೋದಂತೆ. ಅದು ಆದರೆ ಇನ್ನೂ ಅದು ಅಟ್ ದ ಆಸ್ಟ್ರಾಯ್ಡ್ಸ್ ಮೇ ಬಿ 1 kilometer and above size. ಐ ಥಿಂಕ್ ನಾವು ವಿ ಹ್ಯಾವ್ ಗುಡ್ ಅಂಡರ್ಸ್ಟ್ಯಾಂಡಿಂಗ್. ಆದರೆ ದೋಸ್ ಆರ್ ರೇರ್ ಆಸ್ಟ್ರಾಯ್ಡ್. 100 meters ಇನ್ನೂ ಒಂದು ದೊಡ್ಡ ಪ್ರಾಜೆಕ್ಟ್ ಇದೆ. ಮೇ ಬಿ ಇಟ್ ವಿಲ್ ಟೇಕ್ 20 years ಟು ಫೈಂಡ್ ದೆಮ್. ಆದರೆ ಆಲ್ ವಿಲ್ ಟೆಲ್ ಇಸ್ ಇದು ಬರ್ಬೋದು, ಬಂದು ಇಟ್ ಮೇ ಕೊಲೈಡ್, ಅಷ್ಟೇ ಹೇಳೋದು. ಯು ಕಾಂಟ್ ಪ್ರಿವೆಂಟ್ ಇಟ್. ಈ ರೀತಿಯ ಆನ್ ಗೋಯಿಂಗ್ ರಿಸರ್ಚ್, ಐ ಬಿಲೀವ್ ಇದೆಲ್ಲ ವರ್ಷಾನ್ಗಟ್ಲೆ ನಡೆಯುವಂಥ ರಿಸರ್ಚ್ಗಳು. ಫಂಡಿಂಗ್ ಹೆಂಗೆ? ಫಂಡಿಂಗ್ ಎಲ್ಲಿಂದ ಬರುತ್ತೆ ಇದಕ್ಕೆಲ್ಲ? ಹೆಚ್ಚಾಗಿ ಗೌರ್ಮೆಂಟು, ಅಂದರೆ ಇದು ಇದ್ದಂಗೆ ನಾವು ಆರ್ಟ್ಸ್ ಯಾಕೆ ಮಾಡಬೇಕು, ಸೈನ್ಸ್ ಆಗ, ಸೊ ಗೌರ್ಮೆಂಟ್ ಹ್ಯಾಸ್ ಟು ಸಪೋರ್ಟ್. ಅದೇ ಸೊ ಒಂದು ಸ್ಪೆಷಾಲಿಟಿ US ಇದೆ. ಯುರೋಪಲ್ಲೂ ಕಡಿಮೆ ಇಲ್ಲ ಎಂದು ಹೇಳ್ಬೋದು, ಅಗದಿ ಕಡಿಮೆ ಇದೆ. US ಅಲ್ಲಿ ಪ್ರೈವೇಟ್ ಫಂಡಿಂಗ್ ಅನ್ಯೂಶುವಲಿ ಹೈ. ಆದರೆ ಏನು, ಬಟ್ ಇಟ್ ಇಸ್ ನಾಟ್, ಈಗ ಇಟ್ ಮೇ ಬಿ ಲೆಸ್ ದೆನ್ 10% ಆಫ್ ಟೋಟಲ್ ಫಂಡಿಂಗ್. ಬಟ್ ಬೇರೆ ದೇಶದಲ್ಲೆಲ್ಲ, ಯುರೋಪಲ್ಲೆಲ್ಲ ಇನ್ನು 1% ಇದ್ದರೆ ಹೆಚ್ಚಿಗೆ ಆಯಿತು. ಸೊ US ಇಸ್ ಅನ್ಯೂಶುವಲ್ ದಟ್ ವೇ. ನಾನು ಕೆಲಸ ಮಾಡ್ತೇನಲ್ಲ, ಕ್ಯಾಲ್ಟೆಕ್ ಇಸ್ ಅ ಕಂಪ್ಲೀಟ್ಲಿ ಪ್ರೈವೇಟ್ ಯೂನಿವರ್ಸಿಟಿ. ನಮ್ಮ ಡೋನರ್ಸೇ ದುಡ್ಡು ಕೊಡ್ತಾರೆ. ನಾವು ಕೆಕ್ ಟೆಲಿಸ್ಕೋಪ್ ಅಂತ ನಾವು ಪ್ರಾಜೆಕ್ಟ್ ಶುರು ಮಾಡಿ, ಈಗ ಇದು ವರ್ಲ್ಡ್ಸ್ ಬಿಗ್ಗೆಸ್ಟ್ ಟೆಲಿಸ್ಕೋಪ್ ಹವಾಯಲ್ಲಿದೆಲ್ಲ. ದ್ಯಾಟ್ ಫಂಡಿಂಗ್ ಕೇಮ್ ಫ್ರಮ್ ಕೆಕ್ ಫೌಂಡೇಶನ್ ಆಫ್ ಸದರ್ನ್ ಕ್ಯಾಲಿಫೋರ್ನಿಯಾ. ಆಲ್ ಆಫ್ ಇಟ್ ಟು ಕ್ಯಾಲ್ಟೆಕ್ ಆ್ಯಂಡ್ ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿ ಸಿಸ್ಟಮ್. ವೆರಿ ಎನ್ಕರೇಜಿಂಗ್ ಸರ್, ವೆರಿ ಎನ್ಕರೇಜಿಂಗ್. ಭಾರತೀಯ ವಿದ್ಯಾರ್ಥಿಗಳು ಅಥವಾ ಭಾರತದ ವಿದ್ಯಾರ್ಥಿಗಳು ಸೈನ್ಸ್ ತಗೊಂಡು ರಿಸರ್ಚ್ ಲೈನ್ನಲ್ಲಿ ಹೋಗಬೇಕು ಅಂತಾದರೆ ಎಷ್ಟೋ ಬಾರಿ ಭಾರತದಲ್ಲಿ ರಿಸರ್ಚ್ಗೆ ಅಷ್ಟು ಇನ್ನೂ ನಮಗೆ ಪೂರ್ತಿಯಾಗಿ ಪ್ರೋತ್ಸಾಹ ಸಿಗ್ತಾ ಇಲ್ಲ ಅಂತ ಹೇಳುವಂಥ ಮಾತನ್ನು ಕೇಳಿದ್ದೇವೆ. ನೀವೇನಂತೀರಿ? ನನ್ನ ಪ್ರಕಾರ ನಾನು ಈಗ ದೇಶ ಬಿಟ್ಟು 47 ವರ್ಷ ಆಯಿತು. ನಾವು ವರ್ಷಕ್ಕೆ ಡೆಫಿನೆಟ್ಲಿ ವರ್ಷಕ್ಕೆ ಒಂದ್ಸರಿ ಬಂದೇ ಬರ್ತಿರ್ತೇನೆ. ಯಾಕಂದರೆ ನಮ್ಮ ಇಬ್ಬರು ಅಕ್ಕಂದ್ರು ಇಲ್ಲಿರ್ತಾರೆ. ನಮ್ಮ ತಂದೆ ತಾಯಿ ಇದ್ದಾಗ 2-3 ಸರಿ ಬರ್ತಿದ್ದೆ ಅವಾಗೆ. ಈಗ ಒಂದ್ಸರಿ ಬಂದೇ ಬರ್ತೀನಿ. ಹಾಗೆ ಬಂದಿದ್ದಾಗ ನಾನು ಯಾವಾಗಲೂ
ಬೇರೆ ಇನ್ಸ್ಟಿಟ್ಯೂಟ್ ಇಲ್ಲಿದ್ದಾಗೆ ರಾಮನ್ ಇನ್ಸ್ಟಿಟ್ಯೂಟು, ಇಲ್ಲಕ್ರೆ ನಮ್ಮ ಕೋರ್ಮಂಗ್ಲಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸು, ಇಲ್ಲಕ್ರೆ ಒಂದೊಂದು ಸರಿ ಮುಂಬೈದಲ್ಲಿ, ಪುಣೆದಲ್ಲಿ TIFR ಎಲ್ಲ ನಾನು ಅಲ್ಲಿ ಹೋಗಿ 2-3 ದಿವಸದ ಹುಡುಗರ ಜೋಡಿ ಮಾತಾಡಿ ನಮ್ಮ ಸೆಮಿನಾರ್ ಎಲ್ಲ ಕೊಡ್ತೇನೆ. ಸೊ ನಂಗೆ ಐ ಹ್ಯಾವ್ ಅನ್ ಐಡಿಯಾ ಹೌ ಇಸ್ ಇಂಡಿಯಾ ನನ್ನ ಪ್ರಕಾರ ಅಪ್ ಟು ರಫ್ಲಿ ನಾನು ಬಿಟ್ಟಿದ್ದಾಗೆ ದೇರ್ ವಾಸ್ ಅ ಎಂಥ್ಯೂಸಿಯಾಸಮ್. ಒಂಥರ ನಮ್ಮ ಪ್ರೊಫೆಸರ್ ಸ್ವರೂಪ್ ಅವರು GMRT ಶುರು ಮಾಡಿದರು, ಎಕ್ಸ್ರೇದಲ್ಲಿ ಬೇರೆ ಒಂಥರ ಲಾಡ್ ಆಫ್ ಎಂಥ್ಯೂಸಿಯಾಸಮ್ ಇತ್ತು. ಗೌರ್ಮೆಂಟು ಸ್ಲೋಲಿ ಇದು ಫಂಡಿಂಗ್ ಎರ್ಕೋತ ಹೋಯಿತು. ಅದರಿಂದ ಲಾಸ್ಟ್ ಒಂದು 10-15 years ಐ ಫೀಲ್ ಇಟ್ ಹ್ಯಾಸ್ ಇಸ್ ಫೀಲಿಂಗ್ ಇಸ್ ನಾಟ್ ದ ಸೇಮ್. ಇನ್ನು ಒಂದು ರೀತಿಯಲ್ಲಿ ಗೌರ್ಮೆಂಟ್ ಇಸ್ ಫಂಡಿಂಗ್ ಇನ್ ಅ ಬಿಗ್ ವೇ ನಮ್ಮ ಸಬ್ಜೆಕ್ಟಲ್ಲಿ. ಯಾಕಂದರೆ ನಮ್ಮ ಸಬ್ಜೆಕ್ಟಲ್ಲಿ ಮೆಗಾ ಪ್ರಾಜೆಕ್ಟ್ಸ್ ಮಾಡ್ತಿದ್ದಾರೆ. ಅದು ಒಂದು 30 meter ಟೆಲಸ್ಕೋಪ್, ಅಂದರೆ ದಿಸ್ ವರ್ಲ್ಡ್ಸ್ ಬಿಗ್ಗೆಸ್ಟ್ ಆಪ್ಟಿಕಲ್ ಟೆಲಸ್ಕೋಪ್. ಇಂಡಿಯಾ, ಜಪಾನ್, ಕ್ಯಾನಡಾ, US. ಓಕೆ, ಸೊ ದ್ಯಾಟ್ ಈಸ್ ಗುಡ್. ಆಮೇಲೆ ರೇಡಿಯೋ ಅಸ್ಟ್ರಾನಮದಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ has funded square kilometer array in Australia and in South Africa. Many countries, Italy, UK, Netherlands, China, ಅವೆಲ್ಲ. ಓಕೆ, and India. That's also very good. ಆಮೇಲೆ ಲೇಸರ್ ಇಂಟರ್ಫ್ರಾಮೆಟ್ರಿ ಗ್ರಾವಿಟೇಷನಲ್ ಒಬ್ಸರ್ವೇಟ್ರಿ, ಇದು ಎಲ್ಲಿರುತ್ತೆ, ಮಹಾರಾಷ್ಟ್ರದಲ್ಲಿ ಎಲ್ಲೋ ಇದೆ. ದ್ಯಾಟ್ಸ್ ಆಲ್ಸೋ ಬಿನ್ ಫಂಡೆಡ್. ಸೊ there is government funding that to be correct, this is mega projects happening. Other the difference now I feel is the gap has increased. Okay. Between so now ಮಾಡ್ತಿದ್ದೇವೆ, ಆದರೆ even countries now, when I was a student, countries even like Japan, 60s ಅಲ್ಲಿ Japan and India in some ways were similar in astronomy. In other subjects Japan was already ahead, but in astronomy Korea, Taiwan, China, they were nowhere there. But today that's not true. I just Edwara Taiwan alli ಇದೆ. They held a meeting ನನ್ನ honorally because I won the Shaw Prize. I have good connection to Taiwan. ಅದರಲ್ಲಿ we discussed new ways of doing astronomy. Okay, ನನಗೇನಂದರೆ the dramatic rise in level of research in Korea, Taiwan is 25 million people, Korea maybe 45 million, Japan 120. Japan, okay, big country. China, what is most impressive, China has accelerated so much that our difference is very large now. Okay. So ಆ ಮೀಟಿಂಗಲ್ಲಿ ನನಗೆ ಅನ್ನಿಸ್ತು ದಟ್ ನಮ್ಮ ಸಬ್ಜೆಕ್ಟಲ್ಲಿ ವಿ ಹ್ಯಾವ್ ರೀಚ್ಡ್ ಅ ಕ್ರೈಸಿಸ್ ಪಾಯಿಂಟ್. ಐದರ್ ವಿ ಶುಡ್ ಸೇ ವಿ ವಾಂಟ್ ಟು ಡೂ ದಿಸ್ ಇಲ್ಲಿ, ಆ್ಯಂಡ್ ಸೇ ಓಕೆ ನಾವೇನು ವಿ ಶುಡ್ ರೆಕಗ್ನೈಸ್ ವಿ ಆರ್ ನಾಟ್ ನಾವು ಭಾಳ ಹಿಂದಾಗ್ಬಿಟ್ಟೇವಿಗೆ ಈ 20 ವರ್ಷದಲ್ಲಿ. ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ ವಿಶೇಷವಾಗಿ ಯಾವ ರೀತಿಯ ಬದಲಾವಣೆಗಳನ್ನು ತರ್ಬೋದು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಿ ಅಥವಾ ಅಡ್ವೈಸ್ ಮಾಡ್ತೀರಿ? ಅಲ್ಲ, ಇನ್ ಜನರಲ್ in general it is, I'm sorry, ನಮ್ಮ ಸಿಸ್ಟಮ್ ಇಸ್ ನಾಟ್ ಮೆರಿಟೋಕ್ರೆಟಿಕ್. ಸೊ ಪಾಕೆಟ್ಸ್ ಆಫ್ ಎಕ್ಸಲೆನ್ಸ್ ಇದೆ ಯಾವಾಗಲೂ. ಇಫ್ ಯು ಗೋ ಅಂಡ್ ಲುಕ್ ಈ ಇನ್ಸ್ಟಿಟ್ಯೂಟಲ್ಲಿ ಸಮ್ ವೆರಿ ಗುಡ್ ಪ್ರೊಫೆಸರ್, ಜೀನಿಯಸ್. ಓಕೆ, ಮೇ ಬಿ IITs ಇನ್ ಸಮ್ ವೇಸ್ ಆರ್ ಎಕ್ಸೆಪ್ಷನಲ್, ಯಾಕಂದರೆ ನೀವು ಎಷ್ಟೋ ಸಿಲೆಕ್ಷನ್ ಪ್ರಾಸೆಸ್ JEE ಇದೆ. ಆದರೆ ಬಟ್ ಈವನ್ ದ್ಯಾಟ್ ಈಸ್ ಐ ಆಮ್ ಡೌಟ್ಫುಲ್, ಯಾಕಂದರೆ you select smart kids, ಆದರೆ you select them to do a certain exam is not equal to understanding. Okay, ಆದರೆ they have to be bright, I'm not denying that. JEE number 1, that person has to have done something. Correct. But most of research and life is not about giving an exam. Understanding ಇರಬೇಕು, curiosity should be there, you have to all these things. So that itself is weak, but at least we can say these IITs are doing something good. Okay. But in my view, university sector has disappeared completely. In to Delhi University, Kolkata University, Dhaka University, they're very famous. Okay, on the global stage. I don't know of a single Indian university which ranks anywhere. This is very straightforward. There you can look at 500 top 500. ಎಷ್ಟೋ ಏಜೆನ್ಸೀಸ್ ಇವೆ.
ಯು ಕೆದಿಂದ ಬರ್ತದೆ, ಶಾಂಘೈ ಜಿಂಗ್ಟಾ ಯೂನಿವರ್ಸಿಟಿ ಇಂಡೆಕ್ಸ್ ಇದೆ, ಇನ್ನೊಂದು ಯಾವುದೋ. ಸೊ 3-4 ಇಂಡೆಕ್ಸಸ್. ದೆನ್ ಯು ಕ್ಯಾನ್ ಸಿ ವೇರ್ ಇಸ್ ಇಂಡಿಯಾ. ಇಟ್ಸ್ ನೋ ವೇರ್. ಓಕೆ. ಸೊ ಅದ್ರ ನನ್ನ ಪ್ರಕಾರ ಅದ್ರ ವಿ ಶುಡ್ ಹ್ಯಾವ್ ಅ ಫ್ರ್ಯಾಂಕ್ ಡಿಸ್ಕಷನ್ ಇದರಲ್ಲಿ. ಇಂಡೀಡ್. ದ್ಯಾಟ್ ಐ ಆಮ್ ನಾಟ್ ಸೀಯಿಂಗ್. ಓಕೆ. ಬಟ್ ಈ ಅಪ್ಲೈಡ್ ಸ್ಪೇಸ್ ಸೈನ್ಸ್ ಇದೆಯಲ್ಲ, ಅದರಲ್ಲಿ ಅಪ್ಲೈಡ್ ಇದಿದೆಯಲ್ಲ, ಅಂದರೆ ರಾಕೆಟ್ ಆಗಿರ್ಬೋದು, ಈ ಗಗನಯಾನ ಚಂದ್ರಯಾನ ಥರದ ಪ್ರಾಜೆಕ್ಟ್ಗಳಿರ್ಬೋದು, ಅದರಲ್ಲೆಲ್ಲ ಇಂಡಿಯಾ ಗೌರ್ಮೆಂಟ್ ತುಂಬ ಹೂಡಿಕೆ ಮಾಡ್ತಾ ಇದೆ, ಅಂದರೆ ತುಂಬ ಹಣ ಹಾಕ್ತಾ ಇದೆ. ಬಟ್ ವೆನ್ ಕಮಿಂಗ್ ಟು ದ ಬೇಸಿಕ್ ಸೈನ್ಸ್ ಆಫ್ ಆಸ್ಟ್ರಾನಮಿ, ಅಬ್ಸರ್ವಿಂಗ್, ಇದಕ್ಕೆಲ್ಲ ಫಂಡಿಂಗ್ ಮಾಡ್ತಿಲ್ಲ ಅಂತ, ಯಾವ ದೇಶಗಳು ಮಾಡ್ತಿಲ್ಲ ಅಂತ ನೀವು ಹೇಳ್ತೀರಿ? ಇಲ್ಲ, ದೇರ್ ಆರ್ 2 ರೀಸನ್ಸ್ ಹೇಳಿ. ಇದು ಎಷ್ಟೋ ಒಂದು 56 ವರ್ಷದಿಂದ ಇಂಡಿಯನ್ ಗೌರ್ಮೆಂಟ್ ಅವರು ಅಂದರು ನಮಗೆ ಸ್ಯಾಟಲೈಟ್ ರಾಕೆಟ್ರಿ ಬೇಕು. ಯಾಕಂದರೆ ಒಂದು ಕಮ್ಯುನಿಕೇಷನ್ಸ್, ಇಂಡಿಯಾ ದೊಡ್ಡ ಕಂಟ್ರಿ ಇದೆ, ಬರೀ ಪ್ರೈವೇಟ್ ನಾನ್ US ಅದು UK ಸೆಲ್ಫ್ ರಿಲಯನ್ಸ್, ಇನ್ನೊಂದು ಲ್ಯಾಂಡ್ ಮಾಸ್, ಹೌ ಟು ಯೂಸ್ ಅವರ್ ಅಗ್ರಿಕಲ್ಚರ್. ಸೊ ಸಿಂಗಲ್ ಮೈಂಡೆಡ್ಲಿ ದ ಗೌರ್ಮೆಂಟ್ ಸೆಡ್ ವಿ ವಾಂಟ್ ಟು ಹ್ಯಾವ್ ಆಕ್ಸೆಸ್ ಟು ಸ್ಪೇಸ್ ಆನ್ ಅವರ್ ಓನ್ ಟರ್ಮ್ಸ್. ಆಯಿತು. ಸೊ they have met. ISRO has good rocket delivery systems. They know how to build communication satellites which work year in, year out, remote sensing. So Nam government, when they have a clear idea what they want, the society has delivered. Same with nuclear energy. We, for whatever purpose we need, so we have our own systems. Research is different. See, there is a difference between rocket. You can say rocketry, state of rocketry in India. Okay, we can fly our own rockets. Maybe PSLV takes 1 ton to easily to low Earth orbit. Maybe GSLV 1 ton to geosynchronous orbits. But if you go to US or Europe, they have much bigger vehicles. Okay, so for the biggest vehicles, India is not there yet. But it's fine. For our purpose, we have our need. So some things, each country needs its own things, and it doesn't have to be number one. Okay. Namag neer bekandre, it has to be here. It doesn't have to be the best water. It has to be useful, potable water, right? But in research, there is no value for anything below 1. ನಾನು ಬ್ರೌನ್ ರಾಸ್ ನಾವು ಹುಡುಕಿದ್ವಲ್ಲ 95 ಪೇಪರ್ ಪಬ್ಲಿಷ್ ಮಾಡಿದ್ಮೇಲೆ, ನಾವು ಇಂಡಿಯಾದಲ್ಲಿ ನಾವು ಹುಡುಕಿದ್ದೇವೆ 1 ವರ್ಷ ಆದ್ಮೇಲೆ ಅಂದ್ರೆ ನೋ ಒನ್ ವಿಲ್ ರೀಡ್ ಯುವರ್ ಪೇಪರ್, ರೈಟ್? ಓಕೆ, ಸೊ ರಿಸರ್ಚ್ ಈಸ್ ಅ ಗ್ಲೋಬಲ್ ಆಕ್ಟಿವಿಟಿ. ಮೆನಿ ಥಿಂಗ್ಸ್ ಇನ್ ಲೈಫ್ ಆರ್ ಲೋಕಲ್ ಆಕ್ಟಿವಿಟೀಸ್. ಸೊ ಇಫ್ ಯು ವಾಂಟ್ ಟು ಬಿ ಇನ್ ದ ಗ್ಲೋಬಲ್ ಫೇಸ್, ಯು ಹ್ಯಾವ್ ಟು ಬಿ ಅಟ್ ದ್ಯಾಟ್ ಲೆವೆಲ್. ಅದಕ್ಕೆ 2 ಬೇಕು. ಒಂದು, ನೋ ಕ್ವೆಶನ್, ಯು ನೀಡ್ ಮನಿ. ಹೌದು. But I'll tell you, before you need money, actually the number 1 step is you need brains. You need to identify the best brains, the most curious brains. Or the best, it's not one dimension. Someone may be best in mathematics, someone may be best in imagination. So adella best in some overall way. So society meritocracy in the Bhartadala, they are well suited to research. Then you take the best brains and say, okay, ನೀವು ಮ್ಯಾಥಮೆಟಿಕ್ಸ್ ಬೇಕಂದ್ರೆ ಪೇಪರ್ ಪೆನ್ಸಿಲ್ ಕೊಟ್ಬಿಟ್ರೆ ಆಯಿತು. ಅದನ್ನು ನಾವಿಲ್ಲ ಟೆಲಿಸ್ಕೋಪ್ ಮಾಡಿ ಬೇರೆ ಗ್ರಹ ಹುಡುಕ್ಬೇಕಂದ್ರೆ ಪೇಪರ್ ಪೆನ್ಸಿಲ್ ಏನೂ ಆಗಂಗಿಲ್ಲ. ಅದಕ್ಕೆ ನೀವು ಟೆಲಿಸ್ಕೋಪ್ ಮಾಡಬೇಕು ಅಂದರೆ ದ್ಯಾಟ್ ಈಸ್ ವೆನ್ ಯು ಗಿವ್ ಮನಿ. ಆದರೆ ಬಟ್ ಇಫ್ ಯು ಡೋಂಟ್, ಯುವರ್ ಸ್ಟಾರ್ಟಿಂಗ್ ಪಾಯಿಂಟ್ ಈಸ್ ಪೀಪಲ್. ಸೆಕೆಂಡ್ ಈಸ್ equipment. The main difference between countries which do well in science, which are usually the Western countries, it's not all about money. Money, there are many countries in Middle East which have high per capita income. They are not doing science. Okay. And there are, even in the West, there are some countries richer than others, but some of them do better, even if they're poor. So societies which are tuned to bringing the best people and giving them the opportunities, that I would say is the number 1 step. I'm afraid ಅದು number 1 step ನಲ್ಲಿ ನಾವೇ ತಪ್ಪಿಕೊಂಡ್ಬಿಟ್ಟಿವಿ. ಸರ್, ನಮ್ಮಲ್ಲಿ ಒಂದು ರಿಸರ್ವೇಷನ್, ಮತ್ತಿನ್ನೊಂದು ಈ ಕೋವಿಡ್ ಎಫೆಕ್ಟ್ ಕೂಡ ಸಾಕಷ್ಟರ ಮಟ್ಟಿಗೆ. ಕೋವಿಡ್ ಮೊನ್ನೆ ಆಗ್ಯದ, ಅದಕ್ಕೂ ಮೊದಲು ಹೇಳ್ರಿ.
ಸೊ ಇವಾಗ ನೀವು ತುಂಬಾ ಗ್ರಾಮೀಣ ಹಿನ್ನೆಲೆಯಿಂದ ಬಂದವರು, ರೂರಲ್ ಬ್ಯಾಕ್ಗ್ರೌಂಡ್ ಅಥವಾ ಹುಬ್ಬಳ್ಳಿ ಹುಬ್ಬಳ್ಳಿ ಅಂದ್ರೆ ನೀವು ಹುಬ್ಬಳ್ಳಿ ಗ್ರಾಮೀಣ ಅಂತೀರಲ್ರಿ? ನೀವು ಹುಟ್ಟಿ ಬೆಳೆದ ಕಾಲಕ್ಕೆ ಅದು ಆಲ್ಮೋಸ್ಟ್ ರೂರಲ್ ಆಗಿತ್ತು ಅಂತ ನಾವು ಅನ್ಸುತ್ತೆ. ಹುಬ್ಬಳ್ಳಿ ಒಳಗೆ ನಾವು ಏನ್ ತಿಳ್ಕೊಂಡ್ರೆ ಹುಬ್ಬಳ್ಳಿ ಶಿಗ್ಗಾಂವ್ ಗ್ರಾಮೀಣ, ಸವಣೂರು ಗ್ರಾಮೀಣ ಅಂತ ಹಂಗೆ ತಿಳ್ಕೊಂಡಿದ್ವಿ. ನಾವು ದೊಡ್ಡ ಊರೊಳಗೆ ಬೆಳೆದೇವಿ. ಅದು ಹೇಗೆ ನಿಮ್ಗೆ ಆಸ್ಟ್ರಾನಮಿನೇ ಕಲಿಬೇಕು ಅಂತ, ಆಸ್ಟ್ರಾನಮಿನೇ ಮಾಡ್ಬೇಕು ಅನ್ನೋದು ಹೆಂಗ್ ಬಂತದು? ಹಾ, ಯಾಕಂದ್ರೆ ಅಲ್ಲಿ ಸೈನ್ಸ್ ಒಳಗೆ ಇಂಟ್ರೆಸ್ಟ್ ಇತ್ತು. ನಾನು ಸೆಂಟ್ರಲ್ ಸ್ಕೂಲ್ಗಳಿಗೆ ಹೋಗಿದ್ದೆ ಹುಬ್ಬಳ್ಳಿಯಲ್ಲಿದ್ದಾಗ. ನಮ್ಮ ಇವರು ಕಾಕು ಅವ್ರ ಮನೆ ಅಲ್ಲೇ ಧಾರವಾಡ ಹೋಗಿದ್ರು. ಅವರು ತಿಂಗ್ಳಿಗೊಂದ್ಸರಿ ಬಸ್ಲಿ ಹೋಗಿ ಅಲ್ಲೇ ಅವ್ರ ಕಡೆ ಒಂದೆರಡು ದಿವಸ ಇದ್ದು. ಕರ್ನಾಟಕ ಯೂನಿವರ್ಸಿಟಿ ಲೈಬ್ರರಿ ಇತ್ತು. ಅಲ್ಲಿ ಸೈಂಟಿಫಿಕ್ ಅಮೇರಿಕನು ಸ್ವಲ್ಪ ಸೈನ್ಸ್ ಮ್ಯಾಗಝಿನ್ಸ್ ಇದು ಓದ್ತಿದ್ದೆ. ಅಲ್ಲಿಂದ ಸ್ವಲ್ಪ ಇಂಟ್ರೆಸ್ಟ್ ಬಂತು ಅಸ್ಟ್ರಾನಮಿ. ಯಾಕಂದ್ರೆ ನಾವು ಶಾಲೆಯೊಳಗೇನು ಕಲಿಸ್ತಿದ್ದಿಲ್ಲ. ಅದೇನು ಇದೇ ಮಾಡ್ಬೇಕಂತ ಹಾಗೇನು ವಿಚಾರ ಇದ್ದಿಲ್ಲ. ಆದರೆ ರಿಸರ್ಚ್ ಮಾಡ್ಬೇಕಂತ ಮನಸ್ಸಿತ್ತು. ಕೆಮಿಸ್ಟ್ರಿ ಬ್ಯಾಡ್ ಅನಿಸ್ತು. ಬಯಾಲಜಿ ಡೆಫಿನೆಟ್ಲಿ ನಾಟ್. ನಮ್ಮ ತಂದೆ ಡಾಕ್ಟ್ರ್ ಇದ್ದರು. ಅವರು ಡಾಕ್ಟ್ರ್ ಆಗ್ಬೇಕಂತ ಭಾಳ ಮನಸ್ಸಿತ್ತು. ಒಂದು 12-13 ವರ್ಷದಾಗ ಒಂದು ಆಪ್ರೇಷನ್ ಥಿಯೇಟ್ರ್ ಕರ್ಕೊಂಡು ಹೋದರು ತೋರಿಸ್ಲಿಕ್ಕೆ. ಸಿಸೇರಿಯಸ್ ಸೆಕ್ಷನ್. ಅದು ಹಿಂಗೆ ಅದು ಚಾಕುಲಿ ಹಿಂಗೆ ಕಟ್ ಮಾಡ್ತಾರಲ್ಲ, ಅದು ಇದು ಬ್ಲಡ್ ಹಿಂಗೆ ಬಂದು ಕೂಡ ಅಲ್ಲೇ ಫೇಂಟ್ ಆಗಿಬಿಟ್ಟೆ, ಮುಗಿದು. ಅಲ್ಲಿಗೆ ನಮ್ಮ ಬಯಾಲಜಿ ಮುಗೀತು. ಹಿಂಗಾಗಿ ಫಿಸಿಕ್ಸ್ ಒಂದೇ ಉಳಿದಿತ್ತು. ಆಮೇಲೆ IIT ಇಂಟಿಗ್ರೇಟೆಡ್ ಅಂತೂ ಹೊಸ ಕೋರ್ಸ್ ಮಾಡಿದ್ರು. ಅಂದರೆ ಎಂಜಿನಿಯರಿಂಗ್ ಫಿಸಿಕ್ಸ್. ಈ ಕಡೆ ಎಂಜಿನಿಯರಿಂಗು ಮಾಡೋದು, ಈ ಕಡೆ ಫಿಸಿಕ್ಸು ಕಂಬೈನ್ಡ್. BSc MSc 5 year ಕೋರ್ಸ್ ಇತ್ತು ಅವಾಗ. ಅಲ್ಲೇ ಹೋಗಿದ್ದಾಗೆ ಅಲ್ಲಿ ಬೇಕಾಷ್ಟು ದೊಡ್ಡ ಲೈಬ್ರರಿ ಇತ್ತು IITಯಲ್ಲಿ. ಆದರೂ ಅಸ್ಟ್ರಾನಮಿ ಏನು ಇದ್ದಿದ್ದಿಲ್ಲ. ಆದರೆ ನಂಗೊಂದು ಸ್ಕಾಲರ್ಶಿಪ್ ಇತ್ತು, ನ್ಯಾಷನಲ್ ಸೈನ್ಸ್ ಟ್ಯಾಲೆಂಟ್ ಸ್ಕಾಲರ್ಶಿಪ್ ಅಂತ. ದುಡ್ಡು ಅಲ್ದೇ ಒಂದು ಇದನ್ನ ಪ್ರತಿ ವರ್ಷ ಬೇರೆ ಬೇರೆ ಸಮರ್ ಸ್ಕೂಲ್ಗೆ ಹೋಗ್ಬೋದು. ಒಂದು 10 ವಾರದ್ದು ಸಮರ್ ಸ್ಕೂಲು. ಒಂದನೇ ಸರಿ ಪಿಲಾನಿಯಲ್ಲಿ ನ್ಯೂಕ್ಲಿಯರ್ ಫಿಸಿಕ್ಸ್ ಅಲ್ಲೋದೆ. ಎರಡನೇ ಸರಿಯಲ್ಲಿ ಮದ್ರಾಸ್ ಇರ್ಬೋದು, ಪ್ಲಾಸ್ಮಾ ಫಿಸಿಕ್ಸ್. ಅದು 76 ಫಸ್ಟ್ ಆಸ್ಟ್ರೋಫಿಸಿಕ್ಸ್ ಸಮರ್ ಸ್ಕೂಲ್ ಅಂತ ಮಾಡಿದ್ರು ಇಲ್ಲೇ ಬೆಂಗಳೂರಲ್ಲಿ, ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಯಾಕಂದರೆ ಆವಾಗ ಫಸ್ಟ್ ಟೈಮ್ ಒಂದು ರೇಡಿಯೋ ಅಸ್ಟ್ರಾನಮಿಯಲ್ಲಿ ಸ್ವಲ್ಪ ಅಸ್ಟ್ರಾನಮರ್ಸ್ ತಿರುಗಿ ಬಂದಿದ್ದರು. ಸ್ವರೂಪ್, ರಾಧಾಕೃಷ್ಣನ್, ಶ್ರೀನಿವಾಸನ್ ಅವರೆಲ್ಲರೂ. ಅಲ್ಲೇ ಹೋದೆ ನಾನು. ಅದು ಹೋದ್ಮೇಲೆ ಗೊತ್ತಾಯ್ತು ಇದೇ ಸಬ್ಜೆಕ್ಟಲ್ಲಿ ನನಗೆ ಭಾಳ ಇಂಟ್ರೆಸ್ಟ್ ಬಂತು. ಅದಾದಮೇಲೆ ನಾನು PhD ಬರ್ಕ್ಲಿಗೆ ಹೋದ್ನಲ್ಲ, ಅದು ರೇಡಿಯೋ ಅಸ್ಟ್ರಾನಮಿಲಿ. ಯಾಕಂದ್ರೆ ಇಲ್ಲೇನು ಶುರು ಆಯ್ತಲ್ಲ ರೇಡಿಯೋ ಅಸ್ಟ್ರಾನಮಿ, ಅದ್ರ ಸಲುವಾಗಿ ಅದು ನಾನು ಬರ್ಕ್ಲಿಗೆ ರೇಡಿಯೋ ಅಸ್ಟ್ರಾನಮಿಗೆ ಹೋದೆ. ಆದರೂ 47 ವರ್ಷ ಆದರೂ ನಿಮ್ಮ ಕನ್ನಡ ಹೇಗಿದೆ ಸರ್? ಇವತ್ತಿಗೂ ಇನ್ನೂ ನೆನ್ನೆ ಬಂದಿದ್ದೀರೇನೋ ನೀವು ಅಂತ ಅನಿಸ್ತಾ ಇದೆ ನಮಗೆ. ನೀವು ಇದು ನಮ್ಮ ಕನ್ನಡ ಇದಕ್ಕೂ ಹೆಚ್ಚಿಗೂ ಚಲೋ ಆಗ್ತಿತ್ತು. ನೀವು ಧಾರವಾಡ ಕನ್ನಡ ಮಾತಾಡಬೇಕು. ಇಂದ ಒಂದು 15 ವರ್ಷದಿಂದ ರೋಹಿಣಿ ನೀಲ್ಕಣಿ ಅಂದರೆ ನೀಲ್ಕಣಿ ಅವರ ಮಿಸ್ಸಸ್, ಅವರು ಜರ್ನಲಿಸ್ಟ್. ಇಲ್ಲ ನಾನು ಇಂಟರ್ವ್ಯೂ ಮಾಡಬೇಕು ಅನ್ನಂದೆ ಕನ್ನಡದಲ್ಲಿ. ನಾನಂದ್ರೆ ಈ ಬೆಂಗಳೂರು ಮಂದಿ ಬೇಡ, ಯಾರು ಅವ್ರು ಏನೇನೋ ಮಾತಾಡ್ತಾರೆ ಅವ್ರನ್ನ. ಅಂದ್ರೆ ನೀವು ಬೆಂಗಳೂರು ಕನ್ನಡ ಅಂದರೆ ನಿಮ್ಮದು ಕನ್ನಡ ಪೂರ್ ಕನ್ನಡ ರೀ. ಅಂದ್ರೆ ಪೂರ್, ಹೌದು ಗೊತ್ತಾಯ್ತು, ಅಲ್ಲ ಪ್ಯೂರ್ ಅಲ್ಲ, ಪೂರ್ ನೀವಂತೀರ ಹಂಗೆ. ಅದಕ್ಕೆ ಅವರು ಗಿರೀಶ್ ಕಾರ್ನಾಡ್ ಕರೆದ್ರು. ಅದಕ್ಕೆ ನಂದು ಅಗದಿ ಸ್ವಚ್ಛ ಧಾರವಾಡ ಕನ್ನಡ ಇಂಟರ್ವ್ಯೂ ಬೇಕಂದ್ರೆ ನೀವು ನೋಡ್ರಿ, ಇನ್ನೂ ಅದೇ ಯಾರು ಒಂದು ಇಂಟರ್ವ್ಯೂ ನೋಡ್ತೇವೆ ಸರ್, ಖಂಡಿತ ಅದನ್ನ ಹುಡುಕಿ ನಾನು ನೋಡ್ತೇನೆ. ಆದರೂ ನಿಮ್ಮ ಭಾಷೆ ಕೇಳೋಕೆ ಬಹಳ ಖುಷಿ ಆಗ್ತಿದೆ ನಮಗೆ.